ವೆಲ್ಕಮ್ ಟು ಇಂಜಿನಿಯರಾಜ್ ಯೂಟ್ಯೂಬ್ ಚಾನಲ್. ಇವಾಗ ನೀವು ನೋಡಿದ್ರಿ ನಂದು ಸಾಮಾನ್ಯ ವಿಜ್ಞಾನದ ಒಳಗೆ 15 ಕ್ಲಾಸ್ಗಳನ್ನು ಬಯಾಲಜಿ ಅಂದರೆ ಜೀವ ವಿಜ್ಞಾನದ ಮೇಲೆ ತೆಗೆದುಕೊಂಡಿದ್ದೀನಿ. ಈಗ ಜೀವ ವಿಜ್ಞಾನವನ್ನು ಒಂದು ಹಂತದ ಮಟ್ಟ ನಾವು ಓದಿವಿ, ಎಷ್ಟು ಬೇಕು ರಿಕ್ವೈರ್ಮೆಂಟ್ ಎಷ್ಟಿತ್ತು ಆ ಲೆವೆಲ್ ಮಟ್ಟ ತಂದಿದ್ದೀವಿ. ಇವಾಗ 16ನೇ ಕ್ಲಾಸಿಂದ ಸ್ವಲ್ಪ ಕೆಮಿಸ್ಟ್ರಿನೂ ಟಚ್ ಮಾಡೋಣ. ಯಾಕಂದ್ರೆ ಎಲ್ಲ ಸಬ್ಜೆಕ್ಟ್ಗಳು ಓದೋದು ಭಾಳ ಇಂಪಾರ್ಟೆಂಟ್ ಐತಿ. ಯಾಕಂದ್ರೆ ಸಾಮಾನ್ಯ ವಿಜ್ಞಾನದ ಒಳಗೆ ಬಯಾಲಜಿ, ಕೆಮಿಸ್ಟ್ರಿ ಮತ್ತು ಫಿಸಿಕ್ಸ್ ಇವು ಮೂರು ಬಹಳ ಇಂಪಾರ್ಟೆಂಟ್. ಮೂರು ಕೂಡಿದಾಗನೇ ಸಾಮಾನ್ಯ ವಿಜ್ಞಾನ ಆಗೋದು. ಆ ಸಾಮಾನ್ಯ ವಿಜ್ಞಾನದಲ್ಲಿ ನಮ್ಮ ದಿನನಿತ್ಯ ಜೀವನದಲ್ಲಿ ನಡೆಯುವಂಥ ಬರುವಂಥ ವಿಷಯಗಳ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ಎಕ್ಸಾಮ್ನಲ್ಲಿ ಕೇಳ್ತಿರ್ತಾರೆ. ಯಾವ ಎಕ್ಸಾಮಲ್ಲಿ? ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕೇಳ್ತಿರ್ತಾರೆ. ಹಾಗಾಗಿ ಈಗ ಆಲ್ರೆಡಿ ನಾನು ಜೀವ ವಿಜ್ಞಾನದ ಬಗ್ಗೆ ಒಂದು ಹಂತದವರೆಗೆ ಟೀಚ್ ಮಾಡಿದ್ದೀನಿ. ಆ 15 ಕ್ಲಾಸ್ಗಳನ್ನು ನೀವು ನೋಡಿಲ್ಲ ಅಂತಂದ್ರೆ ಖಂಡಿತವಾಗಿ ನೋಡ್ಕೊಂಬರ್ರಿ. ಮತ್ತು 15ನೇ ಕ್ಲಾಸ್ ಮಾತ್ರ ಮಿಸ್ ಮಾಡಲೇಬೇಡಿ. ಯಾಕಂದ್ರೆ ಇಂಪಾರ್ಟೆಂಟ್ ಕ್ವಶನ್ ಆ ಕ್ಲಾಸ್ನಲ್ಲಿ ಹೇಳಿದ್ದೀನಿ. ಓಕೆ, ಇವಾಗ ನಾವೆಲ್ಲಿ ಬರೋಣ? ಕ್ಲಾಸ್ ನಂಬರ್ 16 ಸಾಮಾನ್ಯ ವಿಜ್ಞಾನದೊಳಗೆ ರಸಾಯನಶಾಸ್ತ್ರದ ಬಗ್ಗೆ ತಿಳಿದುಕೊಳ್ಳೋಣ. ತಿಳ್ಕೊರಿ, ನಾವು ಓದ್ತಾ ಇರೋದು ಕಾಂಪಿಟೇಟಿವ್ ಎಕ್ಸಾಮ್ಗೆ, ಯಾವುದೋ PhD ಅಂತೂ ಪಡೆಯೋಕೆ ಹೋಗ್ತಾ ಇಲ್ಲ. ಓಕೆ, ಕೆಮಿಸ್ಟ್ರಿ ಅಂದ್ರೆ ಬ್ರಾಂಚ್ ಆಫ್ ಸೈನ್ಸ್, ಹುಚ್ ಡೀಲ್ಸ್ ಆ ಥರ ಎಲ್ಲ ಓದೋದು ಬೇಡ. ಸಾಮಾನ್ಯವಾಗಿ ಯಾರೋ ಕಾಂಪಿಟೇಟಿವ್ ಎಕ್ಸಾಮ್ ಕುಳಿತುಕೊಂಡ್ರೆ ರಸಾಯನಶಾಸ್ತ್ರ ಅಂದ್ರೆ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ. ಸಿಂಪಲ್ ಆಗಿ ಹೆಂಗಂದ್ರೆ, ಈಗ ಯಾವುದೇ ಒಂದು ಪದಾರ್ಥ ಕೊಟ್ಟರ, ಯಾವುದೇ ಒಂದು ವಸ್ತು ಕೊಟ್ಟರ, ಅದು ಹೆಂಗಿದೆ, ಹೇಗೆ ಇದೆ, ಮತ್ತು ಇದು ಯಾವುದರಿಂದ ಮಾಡಲಾಗಿದೆ, ಮತ್ತು ಇದು ಹೇಗೆ ಬದಲಾಗುತ್ತ ಅನ್ನೋದ್ರ ಮೇಲೆ ರಸಾಯನಶಾಸ್ತ್ರ ನಿಂತೈತಿ, ಏನಾಗೈತಿ, ಸ್ಟ್ಯಾಂಡ್ ಆಗೈತಿ. ಅದಕ್ಕೆ ಯಾವಾಗಲೂ ತಿಳ್ಕೊರಿ, ರಸಾಯನಶಾಸ್ತ್ರ ಅಂದ್ರೆ ಕಬ್ಬಿಣಿನ ಕಡೆ ಅಲ್ಲ. ಅದನ್ನ ಏನಂತಾರೆ, ಸಿಂಪಲ್ ಆಗಿ ನೀವು ಯಾವ ಥರ ಅರ್ಥ ಮಾಡ್ಕೊತೀರಿ ಅನ್ನೋದು ವೆರಿ ಇಂಪಾರ್ಟೆಂಟ್. ಅಂದ್ರೆ ನಿಮ್ಗೆ ಇವಾಗ ಹೇಳಿರಲ್ಲ, ಯಾವುದೋ ಒಂದು ಪದಾರ್ಥ ತೊಗೊಂಡಿರದ, ಇದು ಹೆಂಗೆ ಆಗೈತಿ, ಇದು ಯಾವ ಥರ ಆಗಿದೆ ಅನ್ನೋದು ಭಾಳ ಇಂಪಾರ್ಟೆಂಟು. ಮತ್ತು ಇದು ಯಾವುದರಿಂದ ಮಾಡಲಾಗಿದೆ, ಇದನ್ನ ಯಾವುದರಿಂದ ಮಾಡಲಾಗಿದೆ, ಇದಕ್ಕೆ ನಾವು ಏನಾದರೂ ಅಪ್ಲೈ ಮಾಡಿದ್ರ ಅಥವಾ ಏನಾದರೂ ಮಾಡಿದ್ರ ಇದು ಯಾವ ಥರ ಬದಲಾವಣೆ ಆಗುತ್ತ ಅನ್ನೋದು ಕೆಮಿಸ್ಟ್ರಿ, ರಾಸಾಯನಿಕ ಶಾಸ್ತ್ರ. ಓಕೆ, ಹಾಗಾಗಿ ನಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಗೆ ರಸಾಯನಶಾಸ್ತ್ರದ ಬಗ್ಗೆ ಅದರ ಡೆಫಿನಿಷನ್ ಏನು ಕೇಳೋದಿಲ್ಲ, ಅವಶ್ಯಕತೆ ಇಲ್ಲ. ಹಾಗಾದ್ರೆ ನಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಏನು ಇಂಪಾರ್ಟೆಂಟ್ ಅಪ್ಪ ಅಂದ್ರೆ, ಆಧುನಿಕ ರಾಸಾಯನಿಕ ಶಾಸ್ತ್ರದ ಪಿತಾಮಹ, ಹೂ ಇಸ್ ದ ಮಾಡರ್ನ್ ಫಾದರ್ ಆಫ್ ಕೆಮಿಸ್ಟ್ರಿ ಅಂತ ಕೇಳೋ ಚಾನ್ಸ್ ಭಾಳ ಇರ್ತೈತಿ. ಅವಾಗ ಮತ್ತೆ ಏನಾದರೂ ಕೇಳಿದ್ರೆ ನೀವೇನು ಹೇಳಬೇಕು? ಆಂಟೋಯಿನ್ ಲಾವೋಸಿಯರ್. ಯಾರು? ಆಂಟೋಯಿನ್ ಲಾವೋಸಿಯರ್ ಅನ್ನೋರು ಆಧುನಿಕ ರಾಸಾಯನಿಕ ಶಾಸ್ತ್ರದ ಪಿತಾಮಹ ಆಗಿದ್ರು. ಓಕೆ, ಇವ್ರನ್ನ ಹಾಗಾದ್ರೆ ಆಧುನಿಕ ರಸಾಯನಶಾಸ್ತ್ರದ ಪಿತಾಮಹ ಅಂತ ಕರೆಯಕ್ಕೆ ಕಾರಣ ಏನಪ್ಪಾ ಅಂದ್ರೆ, ಇವರು ಮಾಡಿರುವ ಕೆಲವು ಅನ್ವೇಷಣೆಗಳಲ್ಲಿ ಮೊದಲಿಗೆ ಬರೋದು ಲಾ ಆಫ್ ಕನ್ಸರ್ವೇಷನ್ ಆಫ್ ಮ್ಯಾಟರ್. ಮ್ಯಾಟರ್ ಡಸ್ ನಾಟ್ ಕ್ರಿಯೇಟ್, ಡಸ್ ನಾಟ್ ಡಿಸ್ಟ್ರಾಯ್. ಮ್ಯಾಟರ್ ಅನ್ನ ನಾವು ತಯಾರು ಮಾಡಕ್ಕೂ ಆಗಿಲ್ಲ, ನಾಶಪಡಿಸಲು ಸಾಧ್ಯವಿಲ್ಲ. ಕೇವಲ ಒಂದು ಹಂತದಿಂದ ಮತ್ತೊಂದು ಹಂತಿಗೆ ಏನ್ ಮಾಡ್ಬೋದು? ಬದಲಾವಣೆ ಮಾಡ್ಬೋದು. ಅಂದ್ರೆ ಟ್ರಾನ್ಸ್ಫರ್ ಮಾಡ್ಬೋದು ಹೊರತು ಅದು ಬಿಟ್ರೆ ಬೇರೆ ಏನು ಮಾಡಕ್ಕಾಗಿಲ್ಲ ಅನ್ನೋದು ತಿಳಿಸ್ಕೊಟ್ಟವರು ಇವರೇ. ಹಾಗೆ ಆಕ್ಸಿಜನ್ಗೆ ಓ ಅನ್ನುವ ಅಕ್ಷರವನ್ನ ಇಟ್ಟು ಕಂಡು ಹಿಡಿದವರು ಕೂಡ ಇದೇ ಆಂಟೋಯಿನ್ ಲಾವೋಸಿಯರ್ ಅವರು. ಅದೇ ತರ ಬೆಂಕಿ ಹತ್ತಿ ಉರಿಯಲು ಆಕ್ಸಿಜನ್ದ ಅವಶ್ಯಕತೆ ಬಹಳಷ್ಟು ಇದೆ ಅನ್ನೋದು ತಿಳಿಸಿಕೊಟ್ಟ ವಿಜ್ಞಾನಿ ಕೂಡ ಲಾವೋಸಿಯರ್ ಅವರು. ಕಂಬಷನ್ ಥಿಯರಿ ಹೇಳ್ಕೊಟ್ಟವ್ರು ಇವರು. ಅದಕ್ಕೆ ಇವ್ರನ್ನ ನಾವು ಮಾಡರ್ನ್ ಫಾದರ್ ಆಫ್ ಕೆಮಿಸ್ಟ್ರಿ ಅಂತ ಕರಿತೀವಿ. ಅದೇ ತರ ನಿಮ್ಗೆ ಇವಾಗ ಆಲ್ರೆಡಿ ಸ್ಕೂಲು ಕಾಲೇಜಲ್ಲಿ ಏನಾದರೂ ಕಲ್ತಿದ್ರ ನಿಮ್ಗೆ ಆಲ್ರೆಡಿ ತಿಳಿಸ್ಕೊಟ್ಟಿರ್ತಾರೆ. ಏನಂತ ತಿಳಿಸ್ಕೊಟ್ಟಿರ್ತಾರೆ ಅಂದ್ರೆ, ಒಂದು ನೀವು ಬೆಂಕಿ ಹಚ್ಚಿದಾಗ ಅಲ್ಲೇ ಅದು ದೀಪವಾಗಿ ಉರಿಯಲು ಅಥವಾ ಯಾವುದೇ ಆ ಬೆಂಕಿ ನಂದದಂಗೆ ಇರಬೇಕಾದ್ರೆ ಅದಕ್ಕೆ ಆಕ್ಸಿಜನ್ ಅದ ಅವಶ್ಯಕತೆ ಬಹುಮುಖ್ಯ ಪಾತ್ರ ವಹಿಸ್ತೈತಿ. ಅದೇ ತರ ನಾಮಿನ್ಕ್ಲೇಚರ್ ಬಗ್ಗೆ ಕೂಡ ತುಂಬಾ ಅಧ್ಯಯನ ಮಾಡಿ ನಾಮಿನ್ಕ್ಲೇಚರ್ ಕೂಡ ಮಾಡಿದ್ದಾರೆ. ನಾಮಿನ್ಕ್ಲೇಚರ್ ಅಂದ್ರೆ ರಾಸಾಯನಿಕ ಹೆಸರುಗಳನ್ನ, ರಾಸಾಯನಿಕ ನಾಮಕರಣಗಳನ್ನು ಮಾಡಿದ್ದಾರೆ ಯಾವುದಕ್ಕೆ? ಎಲಿಮೆಂಟ್ಸ್ಗಳಿಗೆ. ಮತ್ತು ಅದೇ ತರ ವಾಟರ್ ಕಾಂಪೋಸಿಷನ್ ಅಂದ್ರೆ ನೀರಿನಲ್ಲಿ
ಹೈಡ್ರೋಜನ್ ಮತ್ತು ಆಕ್ಸಿಜನ್ ಕೂಡಿ ನೀರಾಗಿದೆ ಅಂತ ಮೊಟ್ಟ ಮೊದಲಿಗೆ ಪ್ರೂವ್ ಮಾಡಿದವ್ರು ಯಾರಪ್ಪ ಅಂದ್ರೆ ಇದೇ ಲಾವೋಸಿಯರ್. ಇವರನ್ನ ಹಾಗಾಗಿ ನಾವೇನಂತೀವಿ ಆಧುನಿಕ ರಸಾಯನಶಾಸ್ತ್ರದ ಪಿತಾಮಹ ಅಂತ ಕರಿತೀವಿ. ವೆರಿ ಇಂಪಾರ್ಟೆಂಟ್, ಈ ಕ್ವಶನ್ ಬಂದರೂ ಬರಬಹುದು. ಹಾಗಾದ್ರೆ ಭಾರತೀಯ ರಸಾಯನಶಾಸ್ತ್ರದ ಪಿತಾಮಹ ಯಾರು? ವೆರಿ ಇಂಪಾರ್ಟೆಂಟ್. ನೀವು ವರ್ಲ್ಡ್ ನಲ್ಲಿ ನೋಡಿದಾಗ ಭಾರತದವ್ರಿಗೂ ನೋಡ್ಲೇಬೇಕು, ಪಾಯಿಂಟ್ ನೋಟ್ ಮಾಡ್ಕೊಂಡೇ ಇಟ್ಕೋಬೇಕು. ಭಾರತೀಯ ರಸಾಯನಶಾಸ್ತ್ರದ ಪಿತಾಮಹ ಅಂತ ಯಾರು ಕರಿತೀವಿ ನಾವು? ಆಚಾರ್ಯ ಪ್ರಫುಲ್ಲ ಚಂದ್ರ ರೇ. ಯಾರ? ಆಚಾರ್ಯ ಪ್ರಫುಲ್ಲ ಚಂದ್ರ ರೇ ಅವನ್ನ ನಾವು ಭಾರತದ ರಾಸಾಯನಿಕ ಶಾಸ್ತ್ರದ ಪಿತಾಮಹ ಅಂತ ಕರಿತೀವಿ. ಓಕೆ, ಇದೇ ತರ ಇದು ಆಯ್ತು ರಸಾಯನಶಾಸ್ತ್ರದ ಬಗ್ಗೆ ಕೆಲವೊಂದಿಷ್ಟು ಪ್ರಿಲಿಮಿನರಿ ಅಂದ್ರೆ ಇಂಟ್ರೊಡಕ್ಷನ್ ಆಗಿತ್ತು. ಹಾಗಾದ್ರೆ ಈಗ ರಸಾಯನಶಾಸ್ತ್ರದ ಬಗ್ಗೆ ನಾವು ಮುಂದುವರಿದ ಭಾಗವನ್ನ ಎಕ್ಸಾಮ್ ಪಾಯಿಂಟ್ ಹಾಕ್ತೀವಿ. ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನ ನೋಡೋಣ. ನಿಮ್ಗೆ ಗೊತ್ತಿರಬೇಕು, ದಿನನಿತ್ಯದ ಬಳಕೆಯಲ್ಲಿ ನಾವು ಕೆಲವೊಂದಷ್ಟು ವಸ್ತುಗಳನ್ನು ಯೂಸ್ ಮಾಡ್ತೀವಿ. ಆ ವಸ್ತುಗಳ ರಾಸಾಯನಿಕ ಹೆಸರುಗಳನ್ನ ಇಂಪಾರ್ಟೆಂಟ್ ಆಗಿ ಎಕ್ಸಾಮ್ ನಲ್ಲಿ ಕೇಳ್ತಾರ. ಅದೇ ತರ ರಾಸಾಯನಿಕ ಸೂತ್ರಗಳನ್ನು ಕೇಳ್ತಾರ. ಏನ್ ಮಾಡ್ತಾರ? ರಾಸಾಯನಿಕ ಸೂತ್ರಗಳು ಕೇಳ್ತಾರ. ಬಟ್ ಕೆಮಿಕಲ್ ರಿಯಾಕ್ಷನ್ ಅಷ್ಟೊಂದು ಕೇಳಂಗಿಲ್ಲ. ಕೆಮಿಕಲ್ ರಿಯಾಕ್ಷನ್ ಅನ್ನ ಮತ್ತೊಂದು ಕ್ಲಾಸ್ ಒಳಗಡೆ ಒಂದು ಸಾರಿ ನೋಡೋಣ ಅಂತ. ಈಗ ಫಸ್ಟ್ ಕ್ಲಾಸ್ ಇಂಟ್ರೊಡಕ್ಷನ್ ಕ್ಲಾಸ್ ಇರೋದ್ರಿಂದ ನಾವು ದಿನನಿತ್ಯ ಬಳಸುವ ವಸ್ತುಗಳ ಹೆಸರು, ಅವುಗಳ ರಾಸಾಯನಿಕ ಹೆಸರು ಮತ್ತು ಅವುಗಳ ರಾಸಾಯನಿಕ ಸೂತ್ರ ಅಂದ್ರೆ ಕೆಮಿಕಲ್ ರಿಯಾಕ್ಷನ್, ಕೆಮಿಕಲ್ ಫಾರ್ಮುಲಾ ಬಗ್ಗೆ ತಿಳಿದುಕೊಳ್ಳೋಣ. ಹಾಗಾದ್ರೆ ಮೊಟ್ಟ ಮೊದಲಿಗೆ ಬರೋದು ಯಾವ? ನೀವು ಎಕ್ಸಾಮ್ ನಲ್ಲಿ ಕನ್ಫ್ಯೂಸಿಂಗ್ ಮಾಡೋ ಚಾನ್ಸಸ್ ಇರ್ತಾವ. ನೀವು ಕನ್ಫ್ಯೂಷನ್ ಆಗಬೇಡ್ರಿ. ನಾವು ಮನೆಯಲ್ಲಿ ಬಳಸುವ ಅಡಿಗೆ ಉಪ್ಪು ಯಾವುದು? ಅಡಿಗೆ ಉಪ್ಪನ್ನ ಏನಂತ ಕರಿತೀವಿ ಅಂದ್ರ ಸೋಡಿಯಂ ಕ್ಲೋರೈಡ್ ಅಂತ ಕರಿತೀವಿ. ಏನಂತ ಕರಿತೀವಿ? ಸೋಡಿಯಂ ಕ್ಲೋರೈಡ್ ಅಂತ ಕರಿತೀವಿ. ಇದನ್ನ ಯೂಶಲಿ ಬಹಳಷ್ಟು ಎಕ್ಸಾಮ್ಗಳಲ್ಲಿ ಕೇಳಿದಾರ. ಇದು ಅಡಿಗೆ ಉಪ್ಪಿಗೆ ರಾಸಾಯನಿಕ ಹೆಸರು ಏನು ಅಂತ ಕೇಳಿದಾರ. ಏನೋ ಸೋಡಿಯಂ ಕ್ಲೋರೈಡ್. ಒಂದ್ ವೇಳೆ ರಾಸಾಯನಿಕ ಫಾರ್ಮುಲಾ ಕೇಳಿದಾರ, ಸೂತ್ರ ಕೇಳಿದಾರ, NaCl ಅಂತ ಹೇಳಬೇಕು. ಅದೇ ತರ ನೀವು ಮನೆಯಲ್ಲಿ ಬಳಸುವ ಅಡಿಗೆ ಸೋಡಾ ಅಂದ್ರೆ ಯೂಶಲಿ ಪಟ್ನ ನಿಮ್ಗೆ ನೆನಪಾಗತೈತಿ. ಕನ್ಫ್ಯೂಷನ್ ಮಾಡಾಕ ಏನಂತ ಕೇಳ್ತಾರಂದ್ರ ಬೇಕಿಂಗ್ ಸೋಡಾದ ರಾಸಾಯನಿಕ ಹೆಸರು ಏನಂತ ಕೇಳ್ತಾರ? ರಾಸಾಯನಿಕ ಹೆಸರು ಏನಪ್ಪಾ ಅಂದ್ರೆ ಸೋಡಿಯಂ ಬೈಕಾರ್ಬೋನೇಟ್. ಏನು? ಸೋಡಿಯಂ ಬೈಕಾರ್ಬೋನೇಟ್ ಇದರ ರಾಸಾಯನಿಕ ಹೆಸರು. ಒಂದು ವೇಳೆ ಕೆಮಿಕಲ್ ಫಾರ್ಮುಲಾ ಕೇಳಿದ್ರ ಏನ್ ಹೇಳ್ಬೇಕು? NaHCO3 ಇದು ಬೇಕಿಂಗ್ ಸೋಡಾದ ಕೆಮಿಕಲ್ ಫಾರ್ಮುಲಾ ಆಗಿದೆ. ಓಕೆ, ಅದೇ ತರ ವಾಷಿಂಗ್ ಸೋಡಾನ ಕೆಮಿಕಲ್ ನೇಮ್ ಅಂದ್ರೆ ರಾಸಾಯನಿಕ ಹೆಸರು ಏನಪ್ಪಾ ಅಂದ್ರೆ ಸೋಡಿಯಂ ಕಾರ್ಬೋನೇಟ್. ವೆರಿ ಇಂಪಾರ್ಟೆಂಟ್, ಸೋಡಿಯಂ ಕಾರ್ಬೋನೇಟ್. ಇದರ ಕೆಮಿಕಲ್ ಫಾರ್ಮುಲಾ ಅಂದ್ರೆ ರಾಸಾಯನಿಕ ಸೂತ್ರ ಏನಪ್ಪಾ ಅಂದ್ರೆ Na2CO3 10H2O. ವೆರಿ ಇಂಪಾರ್ಟೆಂಟ್. ಯಾಕೆ ಇಂಪಾರ್ಟೆಂಟ್ ಅಂದ್ರೆ ಬೇಕಿಂಗ್ ಸೋಡಾ ಮತ್ತು ವಾಷಿಂಗ್ ಸೋಡಾ ಯೂಶಲಿ ಎಕ್ಸಾಮ್ ನಲ್ಲಿ ಕನ್ಫ್ಯೂಷನ್ ಮಾಡ್ತಾವ. ಹಾಗಾಗಿ ನಿಮ್ಮ ನೋಟ್ಸ್ ಅಲ್ಲಿ ರೆಡ್ಡಿಂಗ್ ಕಿಂತ ಏನ್ ಮಾಡ್ಕೊಡ್ರಿ? ಒಂದನ್ನ ಸರಿಯಾಗಿ ನೆನಪಿಟ್ಕೋರಿ. ಬೇಕಿಂಗ್ ಸೋಡಾನ ಬೈಕಾರ್ಬೋನೇಟ್ ಅಂತೀವಿ, ವಾಷಿಂಗ್ ಸೋಡಾನ ಓನ್ಲಿ ಕಾರ್ಬೋನೇಟ್ ಅಂತೀವಿ. ವೆರಿ ಇಂಪಾರ್ಟೆಂಟ್. ಈ ಬೈ ಅನ್ನೋದು ಅಷ್ಟೇ ನಡುಗಡೆ ಬಂದಿರ್ತೈತಿ. ಅದರಿಂದ ಕನ್ಫ್ಯೂಷನ್ ಆಗೋ ಚಾನ್ಸಸ್ ಜಾಸ್ತಿ ಇರೋದ್ರಿಂದ ಎಕ್ಸಾಮ್ ನಲ್ಲಿ ಅದನ್ನ ಒಂದು ಸ್ವಲ್ಪ ನೆನಪಿಟ್ಕೊಂಡು ಪ್ರಯತ್ನ ಮಾಡ್ಕೊರಿ. ಓಕೆ, ಹಾಗಾದ್ರೆ ಸೀಮೆ ಸುಣ್ಣ ಅಂದ್ರ ಮನೆಯಲ್ಲಿ ಮುಂಚಿತ ದಿನಗಳಲ್ಲಿ ನಾವು ಗೋಡೆಗಳಿಗೆಲ್ಲ ಅಪ್ಲೈ ಮಾಡ್ತಿದ್ವಲ್ಲ, ಆ ಸುಣ್ಣಕ್ಕೂ ಕೂಡ ಕೆಮಿಕಲ್ ಹೆಸರಿದೆ. ಏನಿದೆ? ಕ್ಯಾಲ್ಸಿಯಂ ಆಕ್ಸೈಡ್. ಇದನ್ನ ಹಿಂದಿನ ಎಕ್ಸಾಮ್ಗಳಲ್ಲಿ ಬಹಳ ಸಲ ಕೇಳಿದಾರ. ಬಟ್ ಇತ್ತಿತ್ತಲಾಗಿ ಮಾತ್ರ ಕೇಳ್ತಾ ಇಲ್ಲ. ಯಾಕಂದ್ರೆ ನಾವು ಸುಣ್ಣನ ಜಾಸ್ತಿ ಯೂಸ್ ಮಾಡೋದನ್ನ ಬಿಟ್ಟಿದೀವಿ. ಆದ್ರೂ ಕೂಡ ನೆನ್ಪಿಟ್ಕೋರಿ, ಏನಂತ ಕರಿತೀವಿ ನಾವು? ಕ್ಯಾಲ್ಸಿಯಂ ಆಕ್ಸೈಡ್ ಅಂತ ಕರಿತೀವಿ ಸುಣ್ಣಕ್ಕ. ಅದೇ ತರ ಕೆಮಿಕಲ್ ಫಾರ್ಮುಲಾ CaO. ಏನು? CaO ಇದರ ಕೆಮಿಕಲ್ ಫಾರ್ಮುಲಾ. ಓಕೆ, ಇನ್ನ ಫಾಸ್ಟ್ ಫುಡ್ ಗಳಲ್ಲಿ ಬಳಸುವ ವಿನೆಗಾರ್ ಅನ್ನ ನಾವು ಯೂಶಲಿ ಮನೆಯಲ್ಲಿ ಬಳಸಂಗಿಲ್ಲ. ಬಟ್ ಫಾಸ್ಟ್ ಫುಡ್ ಗಳಲ್ಲಿ ದಿನನಿತ್ಯ ಜೀವನದಲ್ಲಿ ಹೊರಗಡೆ ನೀವು ಏನಾದ್ರೂ ತಿಂಡಿ ತಿನ್ನಿಸ್ತಿದ್ರ ವಿನೆಗರ್ ಹಾಕಿರ್ತಾರ ನೋಡ್ರಿ. ಇಲ್ಲಿ ಹೇಳೋ ಪಾಯಿಂಟ್ ಎಲ್ಲ ನೀವು ದಿನನಿತ್ಯದಲ್ಲಿ ಬಳಸುವಂತ ವಸ್ತುಗಳೇ ಆಗಿದಾವ. ವಿನೆಗಾರ್ ನಲ್ಲಿ ಬಳಸಬಹುದು ಏನಪ್ಪಾ?
ಅಸಿಟಿಕ್ ಆಸಿಡ್. ಏನು ಅಸಿಟಿಕ್ ಆಸಿಡ್, ಇದರ ಕೆಮಿಕಲ್ ಹೆಸರು ವಿನೆಗರ್ಕ. ಅದೇ ತರ ಅದರ ಕೆಮಿಕಲ್ ಫಾರ್ಮುಲಾ ಅಂದ್ರೆ ರಾಸಾಯನಿಕ ಹೆಸರು CH3COOH. ನೆನಪಿಟ್ಕೋರಿ, ಕೆಮಿಕಲ್ ಫಾರ್ಮುಲಾ ಏನು CH3COOH. ಓಕೆ, ಇದು ವಿನೆಗರ್ದ ಕೆಮಿಕಲ್ ಫಾರ್ಮುಲಾ ಆಗಿತ್ತು. ಹಾಗಾದ್ರೆ ನಾವು ಮನೆಯಲ್ಲಿ ಬಳಸುವ ಸಕ್ಕರೆಗೆ ಏನಂತ ಕರಿತೀವಿ? ಏನಂತ ಕರಿತೀವಿ? ಸಕ್ಕರೆಗೆ ಸುಕ್ರೋಸ್ ಅಂತ ಕರಿತೀವಿ. ಕೆಮಿಕಲ್ ಹೆಸರೇನಾದ್ರದು ಸುಕ್ರೋಸ್. ಸುಕ್ರೋಸ್ ಬಹಳ ಎಕ್ಸಾಮ್ಗಳಲ್ಲಿ ನೀವು ಹೋಗಿ ನೋಡ್ರಿ. ನಾವು ಮನೆಯಲ್ಲಿ ಬಳಸುವ ಸಕ್ಕರೆಯ ರಾಸಾಯನಿಕ ಹೆಸರೇನು? ಸುಕ್ರೋಸ್. ಸುಕ್ರೋಸ್ ಅಂತ ನಾವು ಕರಿತೀವಿ. ಓಕೆ, ಸುಕ್ರೋಸ್ ಆದ್ರೆ ಕೆಮಿಕಲ್ ಫಾರ್ಮುಲಾ ಏನಪ್ಪಾ? ಕೆಮಿಕಲ್ ಫಾರ್ಮುಲಾ ಏನೈತಪ್ಪ? C12H22O11. ಏನು ಸುಕ್ರೋಸ್ ಕೆಮಿಕಲ್ ಫಾರ್ಮುಲಾ ಏನೈತೆ? C12H22O11. ಇದು ಏನಪ್ಪಾ? ಸಕ್ಕರೆ ಕೆಮಿಕಲ್ ಫಾರ್ಮುಲಾ. ನಾನು ಹಿಂದಿನ ಕ್ಲಾಸ್ಗಳನ್ನ ನೀವು ನೋಡಿದ್ರೆ ಹೃದಯದ ಬಗ್ಗೆ ಬಹಳ ವಿಸ್ತಾರವಾಗಿ ಹೇಳಿದ್ದೀನಿ. ಜೀವವಿಜ್ಞಾನದಲ್ಲಿ ಹಾರ್ಟ್ ಅಟ್ಯಾಕ್ ಅದ. ಇನ್ ಕೇಸ್ ಆಫ್ ಎಮರ್ಜೆನ್ಸಿ, ಒಂದು ವೇಳೆ ಎಮರ್ಜೆನ್ಸಿಯಾಗಿ ಹಾರ್ಟ್ ಅಟ್ಯಾಕ್ ಆಯ್ತಂದ್ರೆ ಏನು ಮಾಡಬೇಕು ಅನ್ನೋದನ್ನ ಹೇಳಿದ್ದೀನಿ. ಅದಕ್ಕೆ ಹೇಳೋದು 1 to 1 ಕ್ಲಾಸ್ ರಿಲೇಷನ್ ಇರಬೇಕಂತ. ಅಲ್ಲಿ ಏನೇನಪ್ಪ ಅಂದ್ರೆ ಕಾಂಬಿನೇಷನ್ ಆಫ್ ಡ್ರಗ್ಸ್ ಯೂಸ್ಡ್ ಇನ್ ಎಮರ್ಜೆನ್ಸಿ ಆಫ್ ಹಾರ್ಟ್ ಅಟ್ಯಾಕ್. ಅಂದ್ರೆ ಔಷಧಿಗಳ ಒಂದು ಗುಂಪನ್ನ ನಾವು ಹಾರ್ಟ್ ಅಟ್ಯಾಕ್ ನಲ್ಲಿ ಎಮರ್ಜೆನ್ಸಿಯಾಗಿ ಯೂಸ್ ಮಾಡ್ತೀವಿ. ಯಾವ್ದ್ಯಾವ್ದು? ಮೋನಾ ಅಂತೇಳಿ ಕರಿತೀವಿ. ಯೂಶಲಿ ಕ್ವಶನ್ ಕೇಳಿದ್ರೆ ಕಾಂಬಿನೇಷನ್ ಆಫ್ ಡ್ರಗ್ಸ್ ಯೂಸ್ ಕೇಳಿದ್ರಂದ್ರೆ ಮೋನಾ ಅಂತ ಬರೀಬೇಕು. ಅದರ ಒಳಗಡೆ ಮಾರ್ಫಿನ್, ಎಂ ಅಂದ್ರ ಮಾರ್ಫಿನ್. ಒಂದ್ ವೇಳೆ ತೀವ್ರವಾದ ಚೆಸ್ಟ್ ಪೇನ್ ಇದ್ರ ಅದು ಮಾರ್ಫಿನ್ ಅನ್ನ ಕಡಿಮೆ ಮಾಡುತ್ತೆ. ಸೆಕೆಂಡ್ ಒನ್ ಆಕ್ಸಿಜನ್ ಸಪ್ಲೈ ಹೆಚ್ಚಾಗಿ ಇದ್ರ ಏನಂತಾರ? ಮನುಷ್ಯನಿಗೆ ಬದುಕುವ ಚಾನ್ಸಸ್ ಜಾಸ್ತಿ ಇರ್ತಾವ. ಅದೇ ತರ ಎನ್ ಅಂದ್ರ ನೈಟ್ರೇಟ್ಸ್ ಅಂದ್ರ ನೈಟ್ರೋಗ್ಲಿಸರೈನ್. ಇದೇನ್ ಮಾಡ್ತಾವ? ರಕ್ತನಾಳಗಳನ್ನ ವಿಸ್ತರಿಸಿ, ಇದೆಲ್ಲ ಕಾಂಬಿನೇಷನ್ ಆಫ್ ಡ್ರಗ್ಸ್. ಇದು ಏನೋ ರಕ್ತನಾಳವನ್ನು ವಿಸ್ತರಿಸಿ ರಕ್ತವು ಸರಾಗವಾಗಿ ಹರಿಯಲು ಸಹಾಯ ಮಾಡುತ್ತೈತಿ. ಕಮ್ ಟು ದ ಅವರ್ ಪಾಯಿಂಟ್, ಆಸ್ಪಿರಿನ್. ಆಸ್ಪಿರಿನ್ ಏನ್ ಮಾಡ್ತೈತಿ? ರಕ್ತ ಹೆಪ್ಪುಗಟ್ಟೋದನ್ನ ತಡೀತೈತಿ. ಏನ್ ಮಾಡ್ತೈತಿ? ರಕ್ತ ಹೆಪ್ಪುಗಟ್ಟೋದನ್ನ ತಡೀತೈತಿ. ಬಟ್ ನೆನಪಿರ್ಲಿ, ಈ ಕಾಂಬಿನೇಷನ್ ಆಫ್ ಡ್ರಗ್ಸ್ ಯೂಶಲಿ ಮೆಡಿಕಲ್ ಪ್ರಾಕ್ಟೀಷನರ್ ಇರ್ತಾರಲ್ಲ, ವೈದ್ಯಕೀಯ ಸಲಹೆ ಮೇರೆಗೆ ತೆಗೆದುಕೊಳ್ಳಬೇಕು. ಕೇವಲ ತುರ್ತು ಪರಿಸ್ಥಿತಿಯಲ್ಲಿ ಆಸ್ಪಿರಿನ್ ಒಂದು ಅಂತ ಹೇಳ್ತಾರೆ. ಹಾಗಾದ್ರೆ ವಾಟ್ ಈಸ್ ದ ಕೆಮಿಕಲ್ ನೇಮ್ ಆಫ್ ಆಸ್ಪಿರಿನ್? ಆಸ್ಪಿರಿನ್ ಕೆಮಿಕಲ್ ನೇಮ್ ಏನಪ್ಪಾ ಅಂದ್ರೆ ಅಸಿಟೈಲ್ ಸಾಲಿಸೈಕ್ಲಿಕ್ ಆಸಿಡ್. ಏನಂತ? ಆಸ್ಪಿರಿನ್ಗೆ ನಾವು ಕೆಮಿಕಲ್ ನೇಮಿನ ಅಸಿಟೈಲ್ ಸಾಲಿಸೈಕ್ಲಿಕ್ ಆಸಿಡ್ ಅಂತ ಕರಿತೀವಿ. ಅದೇ ತರ ಪ್ಯಾರಾಸೆಟಮೋಲ್ ಕೂಡ ಕೆಮಿಕಲ್ ನೇಮ್ ಐತಿ. ಬಹಳ ಸಲ ಕೇಳಿದ್ದಾರೆ ಎಲ್ಲ ಎಕ್ಸಾಮ್ಗಳಲ್ಲಿ. ಏನಪ್ಪ ಕೇಳಿದಾರೆ ಅಂದ್ರೆ ಅಸಿಟೋ ಅಮಿನೋ ಫೇನ್ ಅಂತ ಕರಿತೀವಿ. ಅಸಿಟೋ ಅಮಿನೋ ಫೇನ್ ಅಂತ ಕರಿತೀವಿ. ಅದೇ ತರ ಮುಂದೆ ನಾವು ನೆಕ್ಸ್ಟ್ ನೋಡೋದಾದ್ರೆ ಪೆಟ್ರೋಲಿಯಂ ಮತ್ತು ಕೆರೋಸಿನ್ ಅನ್ನು ನಾವೇನಂತ ಕರಿತೀವಿ? ಕೆಮಿಕಲ್ ಆಗಿ ಹೈಡ್ರೋಕಾರ್ಬನ್ ಮಿಕ್ಸರ್ ಅಂತ ಕರಿತೀವಿ. ಓಕೆ, ಹೈಡ್ರೋಕಾರ್ಬನ್ ಮಿಕ್ಸರ್ ಅಂತ ಕರಿತೀವಿ. ಅದೇ ನಾವು ಯೂಸ್ ಮಾಡುವ ಬ್ಲೀಚಿಂಗ್ ಪೌಡರ್ ಅನ್ನ ಏನಂತ ಕರಿತೀವಿ? ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ ಅಂತ ಕರಿತೀವಿ. ನಾವು ಯೂಸ್ ಮಾಡುವಂತ ಬ್ಲೀಚಿಂಗ್ ಪೌಡರ್ ಅನ್ನು ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ ಅಂತ ಕೆಮಿಕಲಿ ಕರಿತೀವಿ. ಒಂದು ವೇಳೆ ಕೆಮಿಕಲ್ ಫಾರ್ಮುಲಾ ಕೇಳಿದ್ರೆ CaOCl2 ಅನ್ನ ನಾವೇನಂತೀವಿ? ಕೆಮಿಕಲ್ ಫಾರ್ಮುಲಾ ಫಾರ್ ಬ್ಲೀಚಿಂಗ್ ಪೌಡರ್ ಅಂತ ಹೇಳ್ತೀವಿ. ಕಮ್ ಟು ದ ನೆಕ್ಸ್ಟ್ ಪಾಯಿಂಟ್. ನಿಮ್ಗೆ ಗೊತ್ತಿರಲಿ, ಗ್ಲಿಸರಿನ್ ಉಪಯೋಗ ನಿಮ್ಗೆ ಆಲ್ರೆಡಿ ಎಲ್ಲರಿಗೆ ತಿಳಿದೈತಿ. ಈ ಗ್ಲಿಸರಿನ್ ಕೆಮಿಕಲ್ ಆಗಿ ನಾವೇನಂತ ಕರಿತೀವಿ ಅಂದ್ರೆ ರಾಸಾಯನಿಕ ಹೆಸರು ಏನಂದ್ರೆ ಗ್ಲಿಸರಾಲ್ ಅಂತ ಕರಿತೀವಿ. ಗ್ಲಿಸರಾಲ್ ರಾಸಾಯನಿಕ ಸೂತ್ರ ಬಹಳಷ್ಟು ಎಕ್ಸಾಮ್ಗಳಲ್ಲಿ ಬಂದಿದೆ. ಅದು ಯಾವ್ದಪ್ಪ ಅಂದ್ರೆ C3H8O3. ಏನು ಕೆಮಿಕಲ್ ಫಾರ್ಮುಲಾ ಫಾರ್ ಗ್ಲಿಸರಿನ್? C3H8O3 ಅಂತ ಕರಿತೀವಿ. ಕಮ್ ಟು ದ ನೆಕ್ಸ್ಟ್ ಪಾಯಿಂಟ್, ಸ್ಪಿರಿಟ್ ಅನ್ನ ನಾವು ಎಲ್ಲಿ ಯೂಸ್ ಮಾಡ್ತೀವಿ ಅನ್ನೋದು ನಿಮಗೂ ಬಹಳಷ್ಟು ಗೊತ್ತು. ಸ್ಪಿರಿಟ್ ಅನ್ನ ನಾವು ಮದ್ಯ ತಯಾರು ಮಾಡಲು, ಆಲ್ಕೋಹಾಲ್ ತಯಾರು ಮಾಡಲು ಯೂಸ್ ಮಾಡ್ತೀವಿ. ನಿಮ್ಗ ಯೂಶಲಿ ಗೊತ್ತಿರ್ತೈತಿ.
ಇದಕ್ಕೆ ಕೆಮಿಕಲ್ ಆಗಿ ಸ್ಪಿರಿಟಿಗೆ ಏನಂತಾರಂದ್ರೆ ಇಥನಾಲ್ ಅಂತ ಕರಿತೀವಿ. ನಾವು ಏನಂತ ಕರಿತೀವಿ? ಇಥನಾಲ್ ಅಂತ ಕರಿತೀವಿ. ಕಬ್ಬು ನುರಿಸುವ ಕಾರ್ಖಾನೆಗಳಲ್ಲಿ ಯೂಸಲಿ ಈ ಸ್ಪಿರಿಟ್ ಅನ್ನ ತಯಾರು ಮಾಡ್ತಾರೆ. ಇಥನಾಲ್ ಅಂತ ಕರಿತೀವಿ ರಾಸಾಯನಿಕ ಹೆಸರು. ಇದರ ಫಾರ್ಮುಲಾ C2H5OH. ಏನು ಸ್ಪಿರಿಟಿನ ಕೆಮಿಕಲ್ ಫಾರ್ಮುಲಾ, ಕೆಮಿಕಲ್ ಸೂತ್ರ ಬಹಳಷ್ಟು ಕೇಳಿದಾರ. C2H5OH. OH ಅನ್ನ ಓನ್ಲಿ OL ಅಂತ ನಾವು ಆಲ್ಕೋಹಾಲ್, ಇಥನಾಲ್ ಈ ತರ ಬಳಕೆಯಲ್ಲಿ ನಾವು ಯೂಸ್ ಮಾಡ್ತೀವಿ, ನೆನಪಿಟ್ಕೋರಿ. ಹಾಗಾದ್ರೆ ಇನ್ನೊಂದು 3 ಪಾಯಿಂಟ್ ಇದಾವ, ಬೇಗ ನೋಡ್ಕೊಂಡ್ ಬರೋಣ. ಓಕೆ, ಹಾಲಿನಲ್ಲಿರುವ ಸಕ್ಕರೆಯನ್ನ ಏನಂತ ಕರಿತೀವಿ? ಹಾಲು ಸ್ವಲ್ಪ ಸ್ವೀಟ್ ಇರ್ತೈತಲ್ಲ, ನೀವು ಬರೀ ಹಾಲು ಕುಡಿದಾಗ ಕೂಡ ತುಂಬಾ ಕಾಯಿಸಿ ಕುಡಿದಾಗ ಸ್ವೀಟ್ ಇರ್ತೈತ. ಹಾಗಾದ್ರೆ ಸಕ್ಕರೆ ಅಂಶ, ಹಾಲಿನಲ್ಲಿರುವ ಸಕ್ಕರೆ ಅಂಶ ಯಾವ್ದಪ್ಪ ಅಂದ್ರ ಲ್ಯಾಕ್ಟೋಸ್. ಏನು? ಲ್ಯಾಕ್ಟೋಸ್ ಅಂತ ನಾವು ಕರಿತೀವಿ. ಇನ್ನೊಂದು ಏನಂದ್ರ ಫಸ್ಟ್ ಎಕ್ಸಾಮ್ ಕೇಳಿದಾರ, ವಜ್ರದ ಬಗ್ಗೆ ಕೇಳಿದಾರ. ವಜ್ರ ಏನಪ್ಪಾ? ಇದು ಇಂಗಾಲದ ಶುದ್ಧ ರೂಪ. ಕೆಳಗಿನವುಗಳಲ್ಲಿ ಯಾವುದು ಇಂಗಾಲದ ಶುದ್ಧ ರೂಪ ಅಂತ ಬಹಳ ಸಲ ಕೇಳಿದಾರ, ನೆನಪಿಟ್ಕೋರಿ. ಏನಾದರೂ ಇಂಗಾಲದ ಶುದ್ಧ ರೂಪ, ಕೆಳಗಿನವುಗಳಲ್ಲಿ ಯಾವುದು ಇಂಗಾಲದ ಶುದ್ಧ ರೂಪ ಅಂತ ಕೇಳಿದಾಗ ವಜ್ರ ಅಂತ ಹೇಳಬೇಕು. ಓಕೆ, ಇನ್ನು ಬಹಳ ಎಕ್ಸಾಮ್ಗಳಲ್ಲಿ ಓಜೋನ್ ಬಗ್ಗೆನೂ ಕೇಳಿದಾರ. ಓಜೋನ್ ಕೆಮಿಕಲ್ ಫಾರ್ಮುಲಾ ಏನ? O3. ಏನು? O3 ಅಂದ್ರ ಓಜೋನ್ ಅಂತ ಕರಿತೀವಿ. ನಮ್ಮ ಸೂರ್ಯನ ಕಡೆಯಿಂದ ಬರುವ ವಿಕಿರಣಗಳನ್ನ ಫಿಲ್ಟರ್ ಮಾಡಿ ಕಳಿಸುತ್ತಾ. ಇದು ನಿಮ್ಗೆ ತಿಳಿದೈತೆ ಆಲ್ರೆಡಿ. ಓಜೋನ್ ಅನ್ನ ನಾವೇನಂತ ಕರಿತೀವಿ ಅಂದ್ರ ಆಮ್ಲಜನಕದ ಬಹುರೂಪ. ಓಜೋನ್ ಅನ್ನ ಏನ್ ಕರಿತೀವಿ ನಾವು? ಆಮ್ಲಜನಕದ ಬಹುರೂಪ ಅಂತ ಕರಿತೀವಿ. ಹಾಗಾದ್ರ ಬಹಳಷ್ಟು ಇನ್ನೊಂದು ಕ್ವಶನ್ ಬಹಳಷ್ಟು ಎಕ್ಸಾಮ್ಗಳಲ್ಲಿ ನೀವು ನೋಡಿರ್ತೀರಿ. ಡ್ರೈ ಐಸ್ ಅಂದ್ರ ಒಣ ಮಂಜುಗಡ್ಡೆ. ಒಣ ಮಂಜುಗಡ್ಡೆಗೆ ನಾವೇನಂತ ಕರಿತೀವಿ? ಕೆಮಿಕಲ್ ಆಗಿ ಏನ್ ಕರಿತೀವಿ? ನೆನಪಿಟ್ಕೋರಿ, ಸಾಲಿಡ್ ಕಾರ್ಬನ್ ಡೈಆಕ್ಸೈಡ್. ವೆರಿ ಇಂಪಾರ್ಟೆಂಟ್. ಓನ್ಲಿ ಕಾರ್ಬನ್ ಡೈಆಕ್ಸೈಡ್ ಕೊಟ್ಟಿರ್ತಾರ, ಅಲ್ಲೇ ಮತ್ತೊಂದರಲ್ಲಿ ಸಾಲಿಡ್ ಕಾರ್ಬನ್ ಡೈಆಕ್ಸೈಡ್ ಅಂತ ಕೊಟ್ಟಿರ್ತಾರ. ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಒಣ ಮಂಜುಗಡ್ಡೆ ಡ್ರೈ ಐಸ್ ಅನ್ನ ನಾವು ಸಾಲಿಡ್ ಕಾರ್ಬನ್ ಡೈಆಕ್ಸೈಡ್ ಅಂತೇಳಿ ಕರಿತೀವಿ. ಓಕೆ, ರಾಸಾಯನಿಕ ಶಾಸ್ತ್ರದಲ್ಲಿ ಬಹಳಷ್ಟು ವಿಷಯಗಳು ಬರ್ತಾವ. ಫಿಸಿಕಲ್ ಕೆಮಿಸ್ಟ್ರಿ, ಆರ್ಗ್ಯಾನಿಕ್ ಕೆಮಿಸ್ಟ್ರಿ, ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ, ಅನಲೈಟಿಕಲ್ ಕೆಮಿಸ್ಟ್ರಿ, ಎನ್ವೈರನ್ಮೆಂಟಲ್ ಕೆಮಿಸ್ಟ್ರಿ, ಈ ತರ ನಾನಾ ವಿಭಾಗಗಳು ಬರ್ತಾವು. ಬಟ್ ನಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಏನು ಬೇಕಲ್ಲ ಅಷ್ಟನ್ನ ಮಾತ್ರ ನಾವು ತಯಾರಿ ಮಾಡೋಣ. ಉಳಿದಿದ್ದನ್ನ ಮತ್ತೊಂದು ಹಂತದಲ್ಲಿ ಡೀಪ್ ಆಗಿ ಸ್ಟಡಿ ಮಾಡೋಣ. ಓಕೆ, ಅಲ್ಲಿವರೆಗೂ ಇದಾಗಿತ್ತು ರಸಾಯನಶಾಸ್ತ್ರದ ಮೊದಲ ಕ್ಲಾಸು. ಎಲ್ಲಾ ಕ್ಲಾಸ್ಗಳು ಬಹಳ ಇಂಪಾರ್ಟೆಂಟ್ ಇರ್ತಾವು. ಇದರಲ್ಲಿ ನೀವು ಆಲ್ಮೋಸ್ಟ್ ಆಲ್ ನಾ ಹೇಳಿರುವ ಇಷ್ಟು ಪಾಯಿಂಟ್ಗಳಲ್ಲಿ ಒಂದು ಕ್ವಶನ್ 100% ಯಾವ್ದಾದ್ರು ಎಲ್ಲ ಎಕ್ಸಾಮ್ಗಳಲ್ಲಿ ಬಂದಿರ್ತೈತೆ. ಓಕೆ, ಮತ್ತೆ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.